ಜನರ ಕೆಂಗಣ್ಣಿಗೆ ಗುರಿಯಾದ್ರ ಶಾಸಕ ಸುರೇಶ್ ಗೌಡ. ಜನ ಓಡಾಡಕ್ಕಾಗ್ತಿಲ್ಲ. ಕತ್ಲೆ ಆದ್ಮೇಲಂತೂ ಸಿಕ್ಕಾಪಟ್ಟೆ ಜನ ಬಿದ್ದು ಎದ್ದು ಓಡಾಡ್ತಾರೆ. MLAಗಳಾಗಲಿ ರೋಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿರಲಿಲ್ಲ ಸರ್. ಆಶ್ವಾಸನೆ ಕೊಡ್ತಾರೆ ಸರ್, ನಾವು ಕೊಡ್ತೀವಿ ನೀವು ಕೊಡ್ತೀರಾ. ಹಿಂದೆ MLA ನಮ್ಮ ಗೌರಿಶಂಕರ್ ಇದ್ದಾಗ ಸುಮಾರು ಒಂದು 10 ಕೋಟಿ ದುಡ್ಡು ಹಾಕಿಸ್ಕೊಂಡು CC ರೋಡ್ಗಳು ಎಲ್ಲನೂ ಮಾಡಿಸ್ಕೊಂಬಂದ್ರು. ಈಗಿರೋ MLA 2 ವರ್ಷ ಆಯಿತು, 2.5 ವರ್ಷ ಆಯಿತು, ಇದುವರೆಗೂ ಹೆಗ್ಗೆರೆ ಕಡೆ ತಿರುಗಿ ನೋಡಿಲ್ಲ. ಈಗಿರೋ MLA 2 ವರ್ಷ ಆಯಿತು, 2.5 ವರ್ಷ ಆಯಿತು, ಇದುವರೆಗೂ ಹೆಗ್ಗೆರೆ ಕಡೆ ತಿರುಗಿ ನೋಡಿಲ್ಲ. MLA ಮಾತಾಡಲ್ವಲ್ಲ ಹೆಗ್ಗೆರೆ ಬಗ್ಗೆ. ಹೆಗ್ಗೆರೆ ಅಂದ್ರೆ ಅವ್ರಿಗೆ ಆಗೋದೇ ಇಲ್ಲ. ಹೆಗ್ಗೆರೆ ಕಾರ್ಪೊರೇಷನ್ ಮಾಡ್ಕೊಂಬಿಡಿ ಅಂತಾರೆ. ಶಾಸಕರಾಗಿ 2 ವರ್ಷ ಪೂರ್ಣಗೊಂಡ್ರು ರಸ್ತೆ ಮಾಡಿಸಿಕೊಟ್ಟಿಲ್ಲ. ಸಿಕ್ಕಾಪಟ್ಟೆ ಗುಂಡಿ ತಗ್ಗು ಗಾಡಿಗಳಂತೂ ಅದ್ವಾನು ಬಿದ್ದು ಎದ್ದು ಹೋಗ್ತಾರೆ. ಹಂಗೂ ನೀವು ಓದ್ಬೇಕೋ ಯಾವಾಗ ಬೇಕೋ ಅವಾಗ ಮಾತ್ರ ಬರ್ತಾರೆ, ಇನ್ನಿದ್ದಂತೆ ಏನು ಬರಲ್ಲ. ರೋಡ್ ನೋಡಿ ಯಾರ ಮಳೆಗಾಲದಾಗ ಓಡಾಡೋಕ್ಕಾಗತ್ತೆ ಅನ್ಸೋದು. ಯಾದ್ರಿಕಾತ್ ಗರ್ಭಿಣಿಯರು ಏನಾದ್ರೂ ಈ ರೋಡ್ ನಲ್ಲಿ ಹೋದ್ರೆ ಅಲ್ಲೇ ಹೆರಿಗೆ ಆಗತ್ತೆ. ರೋಡಾಗ ಹಳ್ಳ ಕೂದ್ರೆ ಅದು ಗೊತ್ತಾಗಲ್ಲ. ಪ್ರೆಗ್ನೆಂಟ್ಗಳನ್ನ ಹಾಕೊಂಡೋಗ್ಬಿಟ್ರೆ ಆ ಕತೆ ಮುಗೀತು. ಒಂದು ಗಾಡಿ ಬಂತು ನೋಡ, ಇಲ್ಲಿ ನೀರು ತುಂಬ್ಕೊಂಡ್ರೆ ಹೋಗಕ್ಕೆ ಆಗಲ್ಲ. ಎಲ್ಲ ಸಿಡ್ಕೊಂಡು ಪೂರ್ತಿ ಮೈ ಇಡ್ತೀನಿ ಕೆಸರು. ಇಲ್ಲಿ ಆಂಬುಲೆನ್ಸ್ ಕೂಡ ಈ ರೋಡಲ್ಲಿ ಹೋಗಕ್ಕಾಗಲ್ಲ, ಅಷ್ಟು ಹದಗೆಟ್ಟು ಹೋಗಿದೆ. ಎಸ್, ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂದ್ರೆ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಅನ್ನೋದನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಮೂಲೆ ಮೂಲೆಯಲ್ಲೂ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದು ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋದನ್ನ ಬಯಲು ಮಾಡ್ತಿದೆ. ಸದಾ ಟೀಕೆ ಮಾಡುತ್ತಲೇ ಇರೋ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುರೇಶ್ ಗೌಡ ಅವರು ಈ ಸ್ಟೋರಿಯನ್ನ ನೋಡ್ಲೇಬೇಕಾಗಿದೆ. ಒಂದೊಂದು ಗ್ರಾಮದ ಸ್ಥಿತಿ ಒಂದೊಂದು ರೀತಿಯಾಗಿದ್ದು ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರುವ ಹೆಗ್ಗೆರೆ ಬಳಿಯ ಒಕ್ಕೋಡೆ ರಸ್ತೆ ಹಾಳಾಗಿ ವರ್ಷಗಳೇ ಆಗಿದ್ರೂ ಕೂಡ ಈವರೆಗೂ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ. ಹೆಗ್ಗೆರೆಯಿಂದ ಒಕ್ಕೋಡಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರಾಗಿದ್ದು ಈ ರಸ್ತೆ ಹಾಳಾಗಿ ಸುಮಾರು 4-5 ವರ್ಷಗಳೇ ಆಗಿದ್ರೂ ಕೂಡ ಈವರೆಗೂ ಶಾಸಕರಾಗಲಿ ಯಾವೊಬ್ಬ ಅಧಿಕಾರಿಯಾಗಲಿ ಇತ್ತ ತಿರುಗಿ ನೋಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್, ಎಷ್ಟು ದಿವಸದಿಂದ ಈ ಥರ ಇದೆ ಸರ್ ಇದು ರೋಡ್? ಸರ್, ಇದು MLA ಎಲೆಕ್ಷನ್ ಆದಾಗ್ಲಿಂದನೂ ಇದೇ ಥರ ಇದೆ. ಗೌರಿಶಂಕರ್ ಇದ್ದಂಥ ಕಾಲದಲ್ಲಿ ಸ್ವಲ್ಪ ಅಲ್ಲಿವರೆಗೂ ಟಾರ್ ರೋಡ್ ಆಗಿತ್ತು. ಅದಾದಮೇಲೆ ಪೂರ್ತಿ ಇದು MLA ಈ ಕಡೆ ಗಮನ ಹರಿಸಿಲ್ಲ, ಈ ಕಡೆಗೆ ಬಂದೂ ಇಲ್ಲ. ಮಳೆ ಬಂದ್ರಂತೂ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಜನ ಓಡಾಡೋಕ್ಕಾಗ್ತಿಲ್ಲ. ಕತ್ಲೆ ಆದಮೇಲಂತೂ ಸಿಕ್ಕಾಪಟ್ಟೆ ಜನ ಬಿದ್ದು ಎದ್ದು ಓಡಾಡ್ತಾರೆ. ಹೀಗಾಗಿ ಈ ಪರಿಸ್ಥಿತಿ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಸರ್, ಏನು ಹೇಳ್ತಾ ಇದ್ದಾರೆ ಪಂಚಾಯತಿಯವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು? ಸರ್, ಪಂಚಾಯತ್ ಇದು ಪಂಚಾಯತಿ ಮಾಡಕ್ಕೆ ಬರಲ್ಲ. ಇದು ಪಂಚಾಯತಿ ಮಾಡಕ್ಕೆ ಬರಲ್ಲ. ಏನು ಹೇಳ್ತಾ ಈ ಪಂಚಾಯತಿದು ಸಂಬಂಧ ಬರಲ್ಲ. ಇದು ಪಂಚಾಯತಿದು ಏರಿಯಾ ವೈಸ್ ಆದರೆ ಪಂಚಾಯತಿ ಮಾಡ್ತಾರೆ. ಇದು ಮೇನ್ ರೋಡು ZPಗೆ ಬರೋಂಥ ಸಂದರ್ಭ ಇದು ಬರುತ್ತೆ. MLA ಕೋಟಕ್ಕೆ ಬರಬೇಕು. ಅದನ್ನ ಯಾರೂ ಇದುವರೆಗೆ ಗಮನ ಹರಿಸ್ತಿಲ್ಲ. ಇಷ್ಟು ಸಹ ಗಮನ ಹರಿಸ್ತಲ್ಲಿ ಏನೂ ಕೆಲಸ ಕಾರ್ಯ ಏನೂ ಆಗಿಲ್ಲ. ಯಾಕೆಂದ್ರೆ ನಾವು ಯಾವುದೇ ರಾಜಕೀಯ ವಿಷಯದಲ್ಲಿ ನಾನು ಯಾವುದೋ ರಾಜಕೀಯದಲ್ಲೂ ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ನಾನು ಒಬ್ಬ ಸಾರ್ವಜನಿಕ ಮಾತಾಡ್ತಾ ಇದ್ದೀನಿ. ನಾನು ಯಾವ ಪಕ್ಷದಲ್ಲೂ ಇಲ್ಲ. ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ ಯಾವ ಪಕ್ಷದಲ್ಲೂ ಇಲ್ಲ. ಒಟ್ಟಿನಲ್ಲಿ ರೋಡಿಂದ ಸಮಸ್ಯೆ ಆಗ್ತಾ ಇದೆ, ತುಂಬ ಸಮಸ್ಯೆ ಆಗ್ತಾಯಿದೆ. ಪಬ್ಲಿಕ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ. MLAಗಳಾಗಲಿ ರೋಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿರಲಿಲ್ಲ ಸರ್. ಆಶ್ವಾಸನೆ ಕೊಡ್ತಾರೆ ಸರ್, ನಾವು ಕೊಡ್ತೀವಿ ನೀವು ಕೊಡ್ತೀರಾ. ಈಗ ನಾನು ಮಾಡಿಸ್ತೀನಿ ಅಂದರೆ ಏನೋ ಒಂದು ಎಲೆಕ್ಷನ್ ಅಂತ ಟೈಮ್ ಬಂದಂಥ ಟೈಮಲ್ಲಿ ವೋಟ್ ಕೇಳಬೇಕು ಅಂದರೆ ಒಬ್ಬ ಪಂಚಾಯತಿ ಮೆಂಬರ್ ಆಗಲಿ ಒಬ್ಬರು ಯಾರೋ ಇದಾಗಿರಲಿ ಎಲ್ಲರೂ ಕೇಳ್ತಾರೆ. ಈಗ ಕೆಲಸ ಆಗಬೇಕು ಅನ್ನೋ ಟೈಮಲ್ಲಿ ಈಗ ನಂದು ಆಗಬೇಕು ಅಂತ ಕೇಳ್ತಾರೆ. ಹಾಗಾಗಿ ಇದುವರೆಗೆ ಯಾವುದೋ ಒಂದು ಇದು ಕೆಲಸ ಆಗಿಲ್ಲ. ತುಂಬ ತೊಂದರೆ, ಒಟ್ಟಿನಲ್ಲಿ ತುಂಬ ತೊಂದರೆ. ನಾನು ಒಬ್ಬನ ಕೇಳೋದು, ಇಡೀ ಹೊಸ ಬಡವಣಿಗೆ ಏನು ಜನ ಇದ್ದಾರೆ ಒಕ್ಕೋಡಿಗೆ ಹೋಗೋರು ಯಾರಿಗೆ ಕೇಳಿದ್ರು ಅವ್ರು ಇದೇ ಮಾತು ಹೇಳ್ತಾರೆ. ಇದು ಎಲ್ಲಿಂದ ಎಲ್ಲಿಗೆ ಹೋಗೋ ರೋಡ್ ಸರ್ ಇದು? ಸರ್, ಇದು ಹೆಗ್ಗೆರೆಯಿಂದ ಸೀದಾ ಒಕ್ಕೋಡಿಗೆ ಹೋಗುತ್ತೆ. ಒಕ್ಕೋಡಿ ಮುದ್ಗೆರೆ ಬೂಗುಡ್ನಳ್ಳಿಗೆ ಟಚ್ ಆಗುತ್ತೆ. ಸರ್, ಎಷ್ಟು ದಿವಸದಿಂದ ಈ ರೀತಿ ಇದೆ ರೋಡ್ ಇದು? ಸುಮಾರು ಇದು MLA ಚುನಾವಣೆ ಹಿಂದೆ MLA ನಮ್ಮ ಗೌರಿಶಂಕರ್ ಇದ್ದಾಗ ಸುಮಾರು ಒಂದು 10 ಕೋಟಿ ದುಡ್ಡು ಹಾಕಿಸ್ಕೊಂಡು CC ರೋಡ್ಗಳು ಎಲ್ಲನೂ ಮಾಡಿಸ್ಕೊಂಬಂದರು. ಈ ಟಾರ್ ರೋಡ್ನು ಅರ್ಧ ಮಾಡಿಸಿದ್ರು. ಯಾಕೆಂದರೆ ದುಡ್ಡು ಸಾಲ್ಟೇಜ್ ಬಂದಿಲ್ಲ, ಅರ್ಧ ನಿಂತೋಯ್ತು. ಅವ್ರು MLA ಅವರು ಸೋತ ಮೇಲೆ ಈಗಿರೋ MLA 2 ವರ್ಷ ಆಯಿತು, 2.5 ವರ್ಷ ಆಯಿತು, ಇದುವರೆಗೂ ಹೆಗ್ಗೆರೆ ಕಡೆ ತಿರುಗಿ ನೋಡಿಲ್ಲ. ನೋಡೋದು ಇಲ್ಲ ಅವ್ರು ಇನ್ನು 2.5 ವರ್ಷ. ಹಾಗಾಗಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ಅಂದರೆ ಇದು ಪಂಚಾಯತಿಯವರು ಮಾಡಿಸ್ಬೇಕು ಅಂತಾರೆ. ಪಂಚಾಯತಿಯವರು ಏನೋ ಚರಂಡಿ
ಚರಂಡಿ ಕುಡಿಯೋ ನೀರು ಲೈಟಿಂದ ಏನೋ ಮಾಡಿಸ್ಬೋದು ಪಂಚಾಯತಿಯಿಂದ. ಆದರೆ MLA ಕೋಟಾದಲ್ಲಿ ಇದನ್ನು ಕೆಲಸ ಮಾಡಿಸ್ಬೇಕು. MLA ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಂತಿಲ್ಲ ಹೆಗ್ಗೆರೆ ಬಗ್ಗೆ. ಈಗ ಕಾರ್ಪೊರೇಷನ್ ಮಾಡಿ ಹೆಗ್ಗೆರೆ ಒಂದು ಕಾರ್ಪೊರೇಷನ್ ಮಾಡಿಬಿಡಿ ಅಂತಾರೆ ಸುರೇಶ್ ಗೌಡರು. ಕಾರ್ಪೊರೇಷನ್ ಆದ್ರೂ ಕೂಡ ಇದನ್ನು ಅಭಿವೃದ್ಧಿ ಮಾಡೋಕ್ಕೆ ಇನ್ನೂ 2-3 ವರ್ಷ ಆಗ್ತದೆ. ಅಲ್ಲಿವರೆಗೂ ಸಾರ್ವಜನಿಕರು ಕತ್ಲೆ ಹೊತ್ತಂತೂ ಹೋಗೋಕ್ಕಾಗಲ್ಲ. ಈಗ ಬೆಳಗ್ಗೆಯಿಂದ ಇಲ್ಲಿಂದ ನೀವು ಒಕ್ಕೋಡಿಗೆ ಹೋಗ್ಬೇಕು ಅಂದರೆ 1 ಅವರ್ 1 ಗಂಟೆ ಬೇಕು ಇಲ್ಲಿಂದ ಹೋಗೋಕ್ಕೆ. ಇರೋದು 2 ಕಿಲೋಮೀಟ್ರ್ 1 ಗಂಟೆ ಬೇಕು, ಬರೀ ಹಳ್ಳ. ಏನು ಹೇಳ್ತಾರೆ MLAಗಳು? MLA ಮಾತಾಡಲ್ವಲ್ಲ ಹೆಗ್ಗೆರೆ ಬಗ್ಗೆ. ಹೆಗ್ಗೆರೆ ಅಂದರೆ ಅವ್ರಿಗೆ ಆಗೋದೇ ಇಲ್ಲ. ಹೆಗ್ಗೆರೆ ಕಾರ್ಪೊರೇಷನ್ ಮಾಡ್ಕೊಂಬಿಡಿ ಅಂತಾರೆ. ಅಲ್ಲ, ಈಗಲೇ ರೋಡ್ಗಳೆಲ್ಲ ಆಗಿಲ್ಲ, ಕಾರ್ಪೊರೇಷನ್ ಆದರೆ ಅದಕ್ಕೆ ಏನೋ 1000 ಕೋಟಿ ಹಾಕೊಂಡು ತಂದು ಕಾರ್ಪೊರೇಷನ್ ಮಾಡಿ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ MLA. ಇನ್ನು ಹೆಗ್ಗೆರೆಯಿಂದ ಒಕ್ಕೋಡಿ ರಸ್ತೆಗೆ ಕಾಲಿಟ್ಟರೆ ಸಾಕು, ಬರೀ ಗುಂಡಿ. 2 ಕಿಲೋಮೀಟರ್ ಇರೋ ರಸ್ತೆಯನ್ನ ಸಾಗಬೇಕಾದ್ರೆ ಸುಮಾರು 1 ಗಂಟೆ ಬೇಕಾಗಿದೆ. ಬರೀ ಗುಂಡಿಗಳು ಬಿದ್ದಿದ್ದು ರಾತ್ರಿ ವೇಳೆ ಅದೆಷ್ಟೋ ಮಂದಿ ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಅಲ್ಲದೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಆಂಬ್ಯುಲೆನ್ಸ್ ಕೂಡ ಬರೋದಿಕ್ಕೆ ಆಗಲ್ಲ, ಅಷ್ಟು ಹಾಳಾಗಿದೆ. ಇಷ್ಟಿದ್ರೂ ಕೂಡ ನಮ್ಮ ಶಾಸಕರು ಮಾತ್ರ ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಎಂದು ಶಾಸಕ ಸುರೇಶ್ ಗೌಡ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್, ಎಷ್ಟು ದಿವಸದಿಂದ ಇದೇ ಥರ ಇದೆ ರೋಡ್ ಇಲ್ಲಿ? ಇದಲ್ಲೇ 5-6 ವರ್ಷದಿಂದಲೂ ಹಿಂಗೆ ಐತೆ ಸರ್ ರೋಡು. ಅಯ್ಯೋ, ರೋಡ್ಗಳಾಗ ಓಡಾಡೋಕ್ಕಲ್ಲ, ಗಾಡಿಗಳು ಬಿದ್ದು ಎದ್ದು ಓಡೋಗ್ಬೇಕು. ಮಳೆ ಬಂದ್ರಂತೂ ಗೊತ್ತೇ ಆಗಲ್ಲ. ವಯಸ್ಸಾದರಂತೂ ಈ ರೋಡ್ಗಳಾಗ ಓಡಾಡೋಕ್ಕಲ್ಲ, ಬಲು ಹಿಂಸೆ ಆಗ್ಬಿಟ್ಟವೆ. ಮಳೆ ಬಂದ್ರಂತೂ ನಡ್ಕೊಂಬರೋದು ಕಷ್ಟ ಆಗ್ಬಿಟ್ಟವೆ ರೋಡ್ಗಳು. ಸಿಕ್ಕಾಬಟ್ಟೆ ಗುಂಡಿ ತಗ್ಗು, ಗಾಡಿಗಳಂತೂ ಅಧ್ವಾನು ಬಿದ್ದು ಎದ್ದು ಹೋಗ್ತಾರೆ. ಹಂಗೂ ಅಧಿಕಾರಿಗಳು MLAಗಳು ಏನು ಹೇಳ್ತಿದ್ದಾರೆ? ಯಾರು ಬರ್ತಾ ಇಲ್ಲ ಸರ್ ಇಲ್ಲಿಗೆ. ಓಟ್ ಹಾಕ್ಬೇಕಾದ್ರೆ ಬರ್ತಾರೆ, ಅಷ್ಟು ಬಿಟ್ಟರೆ ಮತ್ತೆ ಯಾರು ಕೇಳಿಲ್ಲ, ಬಂದಿಲ್ಲ. ಈ ಕಡೆ ಯಾರು ಬಂದಿಲ್ಲ, ಕೇಳರೇ ಇಲ್ಲ ಈ ಕಡೆ ರೋಡ್ಗಳು. ಒಟ್ಟಿನಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ತೊಂದರೆ ಆಗ್ತಾಯಿದೆ, ಜನಗಳಿಗೆ ತೊಂದರೆ, ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆನೇ. ಯಾರು ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ. ಸುಮ್ಮನೆ ಈ ರೋಡ್ಗಳಂತೂ ಅಧ್ವಾನ ಎತ್ತೋಗ್ಬಿಟ್ಟವೆ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಸರ್ ಇದು ರೋಡ್? ಇದು ಇಲ್ಲೋಯ್ದು ಈ ಕಡೆ ಕೊಕ್ಕೋಡಿ ಮುದ್ಗೆರೆ ಹೋಗುತ್ತೆ, ಪುಟ್ಟಂಪಳ್ಳಿ ಅಲ್ಲವ. ಇತ್ಲಾಗೆ ಹಿಂಗೆ ಹೋಯ್ದು ಬೆತ್ತೂರು ಗೇಟಿಂದ ಬೆಳ್ಳಾವಿಗೆ ಹೋಗುತ್ತೆ. ಹೆಗ್ಗೆರೆಯಿಂದ ಒಕ್ಕೋಡಿಗೆ ಹೋಗೋ ರೋಡ್ ಸರಿ ಇಲ್ಲ. ಸರಿ ಇಲ್ಲ. ಒಕ್ಕೋಡಿಂದಲೂ ಇದು ಗೊಲ್ರಟ್ಟಿಂದಲೂ ಸೀದಾ ಹೆಗ್ಗೆರೆವರೆಗೂ ರೋಡೇ ಹಿಂಸೆ ಇರೋದೇ ಗೊತ್ತು ನಮಗೆ. ತಿರ್ಗಾಡೋಕ್ಕಾಗಲ್ಲ, ಹಿಂದೆ ಮಾತಾಡ್ಬೇಕು, ಇಲ್ಲಿ ಏನು ಮಾತಾಡೋಂಗೆ. ಅಲ್ಲ, ಅಧಿಕಾರಿಗಳು MLA ಯಾವ ಅಧಿಕಾರಿನೂ ಇತ್ತು ತಲೆ ಹಾಕಿ ನೋಡಲ್ವಲ್ಲ. ಅವ್ರಿಗೆ ಏನಾರ ಚಿಕ್ಕಂಗೆ ಕಂಡ್ರೆ ಮಾತ್ರ ಸತಿ ಅಧಿಕಾರಿಗಳು, ಇಲ್ದಿದ್ರೆ ತಲೆ ಹಾಕಲ್ಲ. ನೀವು ಓಟ್ ಬೇಕೋ ಯಾವಾಗ ಬೇಕೋ ಅವಾಗ ಮಾತ್ರ ಬರ್ತಾರೆ, ಇನ್ನಿದ್ದಂತೆ ಏನು ಬರಲ್ಲ. ರೋಡ್ ನೋಡಿ ಯಾರ ಮಳೆಗಾಲದಾಗ ಓಡಾಡೋಕ್ಕಾಗತ್ತೆ ಅನ್ಸೋದು. ಯಾದ್ರಿಕಾತ್ ತೊಂದರೆ ಆಗ್ತಾ ಇದೆ. 100% ತೊಂದರೆನೇ. ಇನ್ನು ಶಾಸಕ ಸುರೇಶ್ ಗೌಡ ಅವರು 3 ಬಾರಿ ಶಾಸಕರಾಗಿದ್ದಾರೆ. ಆದ್ರೆ ಚುನಾವಣೆ ನಡೆದ ಬಳಿಕ ಇತ್ತ ಸುಳಿಯುತ್ತಲೇ ಇಲ್ಲ. ಗರ್ಭಿಣಿಯರು ಏನಾದ್ರೂ ಈ ರೋಡ್ನಲ್ಲಿ ಹೋದ್ರೆ ಅಲ್ಲೇ ಡೆಲಿವರಿ ಆಗಬೇಕು, ಅಷ್ಟು ಹಾಳಾಗಿದೆ ಈ ರೋಡ್. ಶಾಸಕರಿಗೆ ನಮ್ಮ ಜನ ಅಂದ್ರೆ ಇಷ್ಟೊಂದು ನಿರ್ಲಕ್ಷ್ಯನ ಎಂದು ಸಾರ್ವಜನಿಕರು ಕಿಡಿಕಾರಿದ್ರು. ಈ ರೋಡಲ್ಲಿ ಒಂದು ಎಮರ್ಜೆನ್ಸಿ ಪೇಷಂಟ್ ಹಾಕೊಂಡು ಹೋಗ್ಬೇಕು ಅಂದ್ರೆ ಬಲಿಂಸೆ. ಈಗ ಎತ್ಕಡೆ ಮಕ್ಕಳು ನೀರು ಎಲ್ಲ ಕಡೆ ನೀರು ತುಂಬಿದೆ. ರೋಡಾಗ ಹಳ್ಳ ಕೂದ್ರೆ ಅದು ಗೊತ್ತಾಗಲ್ಲ. ಪ್ರೆಗ್ನೆಂಟ್ಗಳನ್ನ ಹಾಕೊಂಡು ಹೋಗ್ಬಿಟ್ರೆ ಕತೆ ಮುಗೀತು. ಈ ರೋಡು ಎಲ್ಲ ರೋಡು ಆಗೇ ಇರೋದು, ಎಲ್ಲೂ ಹೋಗೋಕ್ಕಾಗಲ್ಲ. ಹಂಗಾಗಿ ಇದೊಂದು ರೋಡ್ಗೋಸ್ಕರ ನಾವು ಇದು ಮಾಡ್ತಿದ್ದೇವೆ ಅಷ್ಟೇ. ನೋಡೋಣ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಸರ್ ಅಣ್ಣ, ಇದು ಪುಟ್ಟಂಪಳ್ಳಿಯಿಂದ ಹೆಗ್ಗೆರೆಯಿಂದ ಪುಟ್ಟಂಪಳ್ಳಿಯ ಬೆಳ್ಳಾವಿ ಹಿಂಗೆ ಹೋದ್ರೆ ಬೆತ್ತೂರು ಗೇಟು, ಹಿಂಗೆ ಮುದ್ಗೆರೆ ತೀರ ಹಿಂಗೆ ಪೂರ ಹೋಗ್ತಾಣ. ಇದು ಎಷ್ಟು ವರ್ಷದಿಂದ ಹಿಂಗೆ ಇದೆ ಇದು? ಅಣ್ಣ, ಒಂದು 5-6 ವರ್ಷದಿಂದ ಇದೇ ಪರಿಸ್ಥಿತಿ ಇದು. ಅಲ್ಲ, ಅಧಿಕಾರಿಗಳು ಯಾರು ಬಂದು ಕೇಳ್ತಾ ಇಲ್ಲ. ಅಣ್ಣ, ಯಾರು ಸಾರ್ವಜನಿಕರು ಎಲ್ಲ ಕೇಳಕ್ಕೆ ಯಾರನ್ನು ಕೇಳ್ತಾರಣ್ಣ? ಈಗ ಯಾರನ್ನು ಕೇಳಿದ್ರೆ ಯಾರು ಮಾಡ್ಕೊಡ್ತಾರೆ? ಯಾರು ಮಾಡ್ಕೊಡಲ್ಲ. ನಮ್ಮ ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಇಲ್ಲ. ಈ ಸರ್ಕಾರ ಯಾರ್ದೈತೆ ಅಣ್ಣ? ಇರೋದು ನಮ್ದು ತಾನೆ ಸರ್ಕಾರ. ಯಾರನ್ನೊಬ್ರು ಮುನಿತ್ಕ ಮಾಡ್ಬೇಕಲ್ವಣ್ಣ? ಯಾರು ಮಾಡ್ಕೊಡ್ತಾ ಇಲ್ಲ ಇಲ್ಲಿ. ತುಂಬ ತೊಂದರೆ ಆಗ್ತಾ ಇದೆ ರೋಡಿಂದ. ಫುಲ್ ತೊಂದರೆ ಅಂದರೆ ಇಡೀ ಪಬ್ಲಿಕ್ಗೆ ತೊಂದರೆ ಈ ರೋಡಿಂದ. ಎಲ್ಲಿ ಓಡ್ತಾರೆ? ಹಂಗಾಸ ಓಡ್ತಾರೆ ಸರ್. ಹೆಣ್ಣು ಮಕ್ಳಂತೂ ನಡ್ಕೊಂಬರಕ್ಕೆ ಅಲ್ಲಿ ಕೆಸರಲ್ಲಿ ನಡ್ಕೊಂಬರ್ಬೇಕು. ಇಲ್ಲಿ ಮಳೆ ಬಂತು ಅಂದ್ರೆ ಏನು ಬರೋಕ್ಕಾಗಲ್ಲ. ಒಂದು ಗಾಡಿ ಬಂತು ಅಣ್ಣ, ಇಲ್ಲಿ ನೀರು ತುಂಬ್ಕೊಂಡ್ರೆ ಹೋಗೋಕ್ಕಾಗಲ್ಲ. ಎಲ್ಲ ಸಿಡ್ಕೊಂಡು ಪೂರ್ತಿ ಮೈ ಮೇಲೆ ಇಡ್ತೀನಿ ಕೆಸರು. ತುಂಬ ತೊಂದರೆ ಆಗ್ತಾ ತುಂಬ ತೊಂದರೆ ಆಗಿದೆ ಇದು. ಇದು ಅರ್ಜೆಂಟ್ ಕರ್ಕೊಂಡು ಹೋಗಕ್ಕೆ ಆಗೋದೇ ಇಲ್ಲ, ಓಡ್ಸೋಕ್ಕಾಗಲ್ಲ. ಏನು ಎತ್ತೆದ್ದು ಬಿಸಾಕ್ರೆ ಅವ್ರ ಕತೆ ಅಧೋಗತಿ ಆಯ್ತು. ಹೆಣ್ಮಕ್ಳು ಅರ್ಜೆಂಟು ಯಾವ ವ್ಯಾನಲ್ಲಿ ಆಗಲಿ ಆಂಬುಲೆನ್ಸು ಕೂಡ ಈ ರೋಡಲ್ಲಿ ಹೋಗೋಕ್ಕಾಗಲ್ಲ, ಅಷ್ಟು ಹದಗೆಟ್ಟು ಹೋಗಿದೆ. ದಯವಿಟ್ಟು ನಮಗಂತೂ ಕಾಲು ಕುಂಟ ಓಡಾಡೋಕ್ಕೆ ಒಂದು ಕಲ್ಲು ಸಿಕ್ಕರೆ ಬಿದ್ದೋಗ್ತೀವಿ, ಆ ಥರ ಪರಿಸ್ಥಿತಿ ಇದೆ. ದಯವಿಟ್ಟು ಸಂಬಂಧಪಟ್ಟವರು ಇದನ್ನು ನೋಡ್ಬೇಕು ಸರ್. ಬಂದು ಇಲ್ಲಿ ಅಧಿಕಾರಿಗಳಾಗಲಿ ಇಲ್ಲಿ ಪಂಚಾಯತಿಯವರು ಯಾರು ಬಂದಿಲ್ಲ, ಯಾರು ಕೇಳಿಲ್ಲ, ಕಂಡಿಲ್ಲ. ನಾವು ಇಲ್ಲೇ ಇರ್ತೀವಲ್ಲ, 3 ವರ್ಷದಿಂದ ನಾವು ಇಲ್ಲಿ ಬಂದು ವಾಸ ಇದ್ದೀವಿ.
ಇದು ರೋಡ್ ಹಿಂಗೆ ಭಾಳ ಅಧೋಗತಿ. ಅದೇನೇ ಆಗಲಿ, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹಳ್ಳಿಗಳ ಸ್ಥಿತಿ ಶೋಚನೀಯವಾಗಿದ್ದು, ಇನ್ನಾದರೂ ಶಾಸಕ ಸುರೇಶ್ ಗೌಡ ಅವರು ಒಮ್ಮೆ ನಿಮ್ಮ ಕ್ಷೇತ್ರದ ಹಳ್ಳಿಗಳಿಗೆ ಭೇಟಿ ನೀಡಿ ಜನರ ಗೋಳನ್ನ ಒಮ್ಮೆ ಕೇಳಿ, ರಸ್ತೆಯಲ್ಲಿ ಬಿದ್ದಿರೋ ಗುಂಡಿಗಳನ್ನ ಸರಿ ಮಾಡಿ, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಯನ್ನೇ ಜನರು ಬಹಿಷ್ಕರಿಸುವ ಮಟ್ಟಕ್ಕೆ ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.